നന്മഴകായി വെൺമുകിലായി കേരള യാത്രയിതാ നന്മഴകായി വെൺമുകിലായി കേരള യാത്രയിതാ പുല്ലുതാർ വിണ്ണിനായി തെളിയും തിരിവരയാൻ തിരമാല പോലെ പടരാനായി നെറിനാരുവേരു വിടരാനായി പുതുപുലരികളെ നിറനിനവുകളെ കരിപുരളാതിടുവാനേ ചതിപകലുകളെ കൊതിച്ചിതലുകളെ സതുമതിലായിടുവാനേ നന്മഴകായി വെൺമുകിലായി കേരള യാത്രയിതാ. ನಿರ್ದೇಶ ಪ್ರಕಾರ ಎಲ್ಲರೂ ದಯಕೋರು ಆ ಜಾಗಕ್ಕೆ ದಯಕೋರು ಪ್ಲೀಸ್. ಮಹಾನಾಯ ಮದನ್ ದರ್ಬಾರ್ನಲ್ಲಿ ಜಿಯಾರತ್ ಆಗಿ ಇಂದು ಕಾಸರಗೋಡು 5 ಗಂಟೆಗೆ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಪ್ರೀತಿಯ ಎಲ್ಲ ಜನರಿಗೆ ಒಂದೇ ಮಾತು, ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಮರ್ ಅವರು ನಮ್ಮ ನಾಯಕರು. ವಸ್ತಾದರನ್ನು ಸಂಪರ್ಕಿಸಿದಾಗ ಈ ಕೇವಲ ಯಾತ್ರೆಯಿಂದ ಇದು ಕೇವಲ ಮುಸಲ್ಮಾನರಿಗೆಲ್ಲ, ವಸ್ತಾದರವರು ಮುಸಲ್ಮಾನರಿಗೆ ಹೇಳಿಲ್ಲ, ಮನುಷ್ಯರಿಗಾಗಿ ಮನುಷ್ಯರಿಗೋಸ್ಕರ ಈ ಯಾತ್ರೆ ಇರುವುದು. ಆದ್ದರಿಂದ ಈ ಯಾತ್ರೆಯಿಂದ ನಮ್ಮ ದೇಶದ ಎಲ್ಲ ಜನತೆಯು ಪ್ರೀತಿಯನ್ನು ಕಲಿತು, ಸ್ನೇಹವನ್ನು ಕಲಿತು, ಸಹೋದರತೆಯನ್ನು ಕಲಿತು, ಸಹೋದರವನ್ನು ಕಲಿತು, ಮಾನವೀಯತೆಯನ್ನು ನಾವೆಲ್ಲರೂ ಜೀವಿಸಲು ಸರ್ವಶಕ್ತನಾದ ಅಲ್ಲಾಹು ತೌಫೀಕ್ ನೀಡಲಿ ಎಂದು ಹೇಳುತ್ತಾ, ಪ್ರೀತಿಯ ಇಂದಿನ ಕಾರ್ಯಕ್ರಮದಲ್ಲಿರುವ ನಮ್ಮೆಲ್ಲರ ಕಣ್ಮಣಿ, ನಮ್ಮ ಸುನ್ನತ್ ಜಮಾತಿನ ಎಲ್ಲ ಸಹೋದರ ಸಹೋದರಿಯರು 24 ಗಂಟೆಯೂ ದುಆ ಮಾಡುವ ಒಬ್ಬ ನಾಯಕರಿದ್ದಾರೆ. ಅದು ಸುಲ್ತಾನ್ ಆಗಿದ್ದಾರೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವರಿಗೆ ಆಫಿಯತುಲ್ಲ ದೀರ್ಘ ಆಯುಷ್ಯ ನೀಡಲಿ ಎಂದು ಹೇಳುತ್ತಾ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಪ್ರಥಮ ಬಾರಿಗೆ ನಮ್ಮ ಯುವತಿ ಖಾದರ್ ಸಾರ್ ಅವರಾಗಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಅವರಿಗೆ ಆಫಿಯತುಲ್ಲ ದೀರ್ಘ ಆಯುಷ್ಯ ಅಲ್ಲಾಹ್ ಸುಬ್ಹಾನಹು ವ ತಆಲಾ ನೀಡಲಿ ಎಂದು ಆಶಿಸುತ್ತಾ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ದೇಶದ ಶಾಸಕ ಅಶ್ರಫ್ ಅವರಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಹಿತೈಷಿಗಳೇ, ಎಲ್ಲ ಸಂಗೀತರು ಜಾಸ್ತಿ ಕಲ್ಪಡುತ್ತಿರುವಂತಹ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲೇಮಾ AP ಉಸ್ತಾದ್ ಅವರ ನೇತೃತ್ವದಲ್ಲಿ ಗುರುಗಳನ್ನು ಮುಂದಕ್ಕೆ ಹೋಗ್ತಿರುವುದು ಮತ್ತು ಈ ಯಾತ್ರೆಯನ್ನು ಇಲ್ಲಿಂದ ಪ್ರಾರಂಭ ಮಾಡಿದ್ರು. ಈ ಒಂದು ಪವಿತ್ರ ಕರ್ನಾಟಕದ ಕೇವಲ ಸಹೋದರತೆ, ಪ್ರೀತಿ, ವಿಶ್ವಾಸದ ಆ ಒಂದು ಕೊಂಡಿಯನ್ನು ಇನ್ನಷ್ಟು ಬಲಿಷ್ಠಗೊಳಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿದ್ದೇನೆ. ಅದಕ್ಕಾಗಿ ಅವಕಾಶ ಮಾಡಿಕೊಟ್ಟಂತಹ ಸಂಘಟನೆಗಳ ಕೇರಳ ಯಾತ್ರೆಯು ಕರ್ನಾಟಕದ ಗಡಿಭಾಗದಲ್ಲಿರುವಂತಹ ನಮ್ಮ ಕರ್ನಾಟಕ ಮತ್ತು ಕೇರಳದ ಕೊಂಡಿಯಾಗಿರುವಂತಹ ಉಲ್ಲಳದ ಈ ಒಂದು ಪವಿತ್ರವಾದ ಸೈಯದ್ ಮದನಿ ದರ್ಗದ ಮುಖಾಂತರ ಪ್ರಾರಂಭ ಮಾಡುತ್ತಿರುವುದು ನಮಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಕರ್ನಾಟಕ ಮತ್ತು ಕೇರಳ ನಾವು ರೆವೆನ್ಯೂ ಅಲ್ಲಿ ಮತ್ತು ನಾವು ಗಡಿಭಾಗದಲ್ಲಿ ಕರ್ನಾಟಕ ಮತ್ತು ಕೇರಳ ಅಂತ ಇರ್ಬೋದು. ಆದರೆ ಭಾವನಾತ್ಮಕದ ವಿಚಾರ ಸಂಬಂಧಪಟ್ಟಾಗಿರಲಿ, ಆಧ್ಯಾತ್ಮಿಕವಾದ ಸಂಬಂಧಪಟ್ಟಂತ ವಿಚಾರ ಇರಲಿ, ಧಾರ್ಮಿಕ ಸಂಬಂಧಪಟ್ಟಂತ ವಿಚಾರ ಇರಲಿ, ಇದು ಕರ್ನಾಟಕ ಮತ್ತು ಕೇರಳಕ್ಕೆ ಉಲ್ಲಳ ಒಂದು ಶಕ್ತಿಯುತವಾದ ದೊಡ್ಡ ಮಟ್ಟದ ಸಂಪರ್ಕದ ಕೊಂಡಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಸಂಪರ್ಕದ ಕೊಂಡಿಯನ್ನು ನಮಗೆ